ಈ ದಿನ, ಈ ದಿನದ ಈ ಸಂಭ್ರಮ, ಈ ಚಿತ್ರದ ಆರಂಭದ ಎಲ್ಲ ಕಲಾಪಗಳನ್ನ ನಾನು ಹೃದಯಪೂರ್ವಕವಾಗಿ ಶ್ರೀ NS ರಾವ್ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. NS ರಾವ್ ಅವರು ನನಗೆ ನಾಟಕಗಳ ಕಾಲದಿಂದ ಪರಿಚಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವ್ ಅವರು ನಮ್ಮ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟರು. ಆದರೆ ಅವರು ಮೂಲತಃ ಒಬ್ಬ ನಾಟಕಕರ್ತರು, ಹವ್ಯಾಸಿ ಕಲಾವಿದರುಗಳ ಕಲ್ಪಕರು. ಅವರ ವಿಷಜ್ವಾಲೆ, ದಿವ್ಯ ದರ್ಶನ, 3663, ರೊಟ್ಟಿ ಋಣ, ಕಂಠೀರವ ಇಂಥ ನಾಟಕಗಳು ಸರಿಸುಮಾರು 3 ದಶಕಗಳ ಕಾಲ ಇಡೀ ಕರ್ನಾಟಕದಲ್ಲಿ ಮೆರೆದಾಡಿವೆ. ಇದು ಒಂದು ದಾಖಲೆ ಆಗದ ಚರಿತ್ರೆ. ರಾವ್ಜಿ ನನ್ನನ್ನು ಭೇಟಿಯಾಗಿ ಈ ಚಿತ್ರರಂಗಕ್ಕೆ ಬರೆಯೋರು ಬೇಕು ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಬಂದರು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ನಾನು ನನ್ನ ಹೆಂಡತಿ ಅನ್ನೋ ಸ್ಕ್ರಿಪ್ಟ್ ಮುಖಾಂತರ ರವಿಚಂದ್ರನ್ ಅವರು ಪರಿಚಯ ಆದೆ. ಅದು ಗೆದ್ದ ದಿವಸ ಅವರು ನನಗೆ ಹೇಳಿದ್ರು, ರಾಜು, ಕನ್ನಡ ಚಿತ್ರರಂಗಕ್ಕೆ ಲೇಖಕರ ಅವಶ್ಯಕತೆ ಇದೆ, ನೀವು ಮನಸ್ಸು ಬಿಚ್ಚು ಬರೆಯಿರಿ, ಕೆಲವು ಬರಹಗಾರರನ್ನ ತಂದು ಉದ್ಯಮಕ್ಕೆ ಕೊಡಿ, ಇದೇ ನಾನು ನಿಮಗೆ ಕೇಳಿಕೊಳ್ಳುವ ಒಂದು ವಿನಂತಿ ಅಂತ ಅವತ್ತು ಹೇಳಿದ್ರು. ಇವತ್ತು ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು ಕಥೆಗಳು, ಕಥೆಗಾರರು ಮತ್ತು ಬರಹಗಾರರು. ಅವರನ್ನ ತಂದು ತುಂಬಿ ಚಿತ್ರಮಂದಿರಗಳಿಗೆ ಜನರನ್ನು ತುಂಬಿಸುವ ಕಾಯಕವನ್ನ ನಾವು ಒಂದು ಆಂದೋಲನವಾಗಿ ತಗೋಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಹುಟ್ಟುದಬ್ಬ. ಒಂದು ನಾದಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ. ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ, ಯಾಕೆ ಲೇಟ್ ಮಾಡಿದ್ರು ಅಂತ. ಅವರು ಫ್ರೀ ಇರಲಿಲ್ಲ, ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯಿತು. ಈ ನಮ್ಮಂಥ ನಿರ್ದೇಶಕಗಳ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ. ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ ಯಾರು ಬರೋದೇ ಇಲ್ಲ, ಮೀಡಿಯಾ ಬರಲ್ಲ, ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು. ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು, ಇಷ್ಟೊಂದು ಸಿನಿಮಾ ಮಂದಿ ಹೇಗೆ ಬಂದ್ರು ಅಂದ್ರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತೆ ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ. ನನಗೂ ಒಂದು ಡೌಟ್ ಇತ್ತು ಸರ್, ಇದು ಏನು ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ಈಗಲೂ ಯಾರೋ ಕೇಳಿದ್ರು, ಏನು ಸರ್ ಅದು ಓಕೆ ಅಂದ್ರೆ. ನನಗೆ ಗೊತ್ತಿಲ್ಲ, ಹೇಳಿದೆ ಇಲ್ಲ ಅದ್ರ ಹಿಂದೆ ಏನೋ ಇಟ್ಟಿರ್ತಾರ ಅವರು. ಸದ್ಯಕ್ಕೆ ನಾನು ಅರ್ಥೈಸ್ಕೋಬಹುದು ಅದನ್ನು ಒಳ್ಳೆ ಕಾಲ ಅಂತ. ಇವತ್ತಿನ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯ್ತು ಅಂತ ನಾನು ಅನ್ಕೊಂಡೆ. ಓಕೆ ಅಂದ್ರೆ ಒಳ್ಳೆ ಕಾಲ. ಚಿತ್ರತಂಡಕ್ಕೆ, ಹಂಸಲೇಖ ಸರ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನ ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂತ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಹಂಸಲೇಖ ಅವರ ಬರ್ತ್ಡೇ ಆಚರಿಸುವಂತ ಸಂದರ್ಭ. ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್, ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರ್ಲಿ ಅಂತ ಹಾರೈಸಿ. ನಮಗೂ ಹಂಸಲೇಖ ಅವ್ರಿಗೂ ಬಹಳ ಹತ್ತಿರದ ಸಂಬಂಧ, ನಂಟು. ಒಂಥರ ಮೈಸೂರಿನವರು ಅವರು. ನಾನು ಯಾವಾಗಲೂ ರೇಗಿಸ್ತಿರ್ತಾರೆ ಅವರು, ಮೈಸೂರಿನವರು, ರಾಜರ ಮನೆತನವರು ಬನ್ನಿ ಅಂತ. ಲತಾ ಹಂಸಲೇಖ ಅವರು ಅಷ್ಟೇ. ನಾವು ಮುತ್ತಿನ ಹಾರದಲ್ಲಿ ಹಾಡು ಹಾಡಿಸಿದಾಗ ಭಾಳ ಸಂತೋಷದಿಂದ, ಯಾವುದೇ ಅವರೇನೂ ಹೇಳಿರಲಿಲ್ಲ, ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ. ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು. ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು, ಯಾವತ್ತು ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ ದಾರಿ ತಪ್ಪಿಬಿಟ್ಟಿದ್ದೀರಾ.
ಅದರಿಂದ ಮತ್ತು ಕನ್ನಡನೇ ಬರಬೇಕು, ಆಳೂರಿಗೆ ಉಳ್ದಾನೆ ಗೌಡ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೆ ಕನ್ನಡದ ಕತೆ, ಕನ್ನಡದ ಚಿತ್ರಕಥೆ, ಕನ್ನಡದ ಸಂಭಾಷಣೆ, ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ. ನನಗೆ ಹೊಗಳಿದ್ರೆ ಮಾತೇ ಬರಲ್ಲ ರೀ. ನನಗೆ ಯಾರೋ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ಜನರಲ್ಲಾಗಿ ಯಾವ ಫಂಕ್ಷನ್ಗೂ ತಡವಾಗಿ ಬರೋದಿಲ್ಲ ನಾನು. ಆದರೆ ಸಲಗೆಯಿಂದ ಹಂಸಲೇಖ ನನ್ನ ಹೆಸರು ಬಳಸ್ಬಿಟ್ಟಿದ್ರು. ಆಮೇಲೆ ಇವತ್ತು ನಾನು ಬರದೇ ಹೋದರೆ ಅವ್ರ ಬರ್ತಡೇ ಓಕೆ ಆಗೋದೇ ಇಲ್ಲ. ಅದಕ್ಕಾದ್ರೂ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಓಡ್ ಬಂದೆ ನಾನು. ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು. ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು. ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡಲ್ಲ ಅಂತಿದ್ರು. ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕೊಂಡು ಇವತ್ತು ಬಂದಿದ್ದೀನಿ ನಾನು. ಹ್ಯಾಪಿ ಬರ್ತ್ಡೇ ರಾಜು. ನಾನು ಎಲ್ಲಿಂದ ಶುರು ಮಾಡಬೇಕನ್ನೋದೇ ಗೊತ್ತಾಗ್ತಿಲ್ಲ ಈಗ. ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ, ಇಲ್ಲ ಜನರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜನಾಗಿ ನನ್ನ ಪರದೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ. ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮೆರೆಸಿದ್ರೆ ಅದು ನೀವು, ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಿಲ್ಲ. ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ. ಒಂದು ಕೆಲಸ ಮಾಡಿ, ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ, ಹೇಳ್ಬಿಡ್ತೀನಿ ಅಷ್ಟೇ. ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜುಂಡೇಗೌಡರು ಎಲ್ಲರೂ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿದ್ದು ನೋಡಿ ನಿಮ್ಮನ್ನು. ಹಂಸಲೇಖ ಅವ್ರ ಬರ್ತಡೇಗೆ ಬಂದರೆ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಖ ಅವ್ರು ಹೇಳಿದ್ರು ಎಲ್ಲ. ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ. ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ, ನೀನು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟವನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು ಈಗ. ಸಕ್ಸಸ್ ಅಂದ್ರೆ ಏನು ಅನ್ನೋದು 86 ನಾವು ಕೊಡೋಕೆ ಶುರು ಮಾಡಿದ್ವಲ್ಲ, ಅದು ಸಕ್ಸಸ್. ನಾವು ಒಂದು ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡಲೇ ಇಲ್ಲ. ನಾವು ಹೆಗಲ ಮೇಲೆ ಹಾಕೊಳ್ಳೇ ಇಲ್ಲ ನಾವು. ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ಓಡ್ತಿದ್ದಾಗ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ವಿ ವೇರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್. ಕನಸು ಕಟ್ತಾನೆ ಇದ್ವಿ, ಕನಸು ಮಾಡ್ತಾನೆ ಇದ್ವಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ಅದು ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದ್ರು ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಯಾರಾದರೆ ಲಾಭ ಎಷ್ಟು ಅಂದರೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆ ಮೇಲೆ ನಾನು ಅನ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಾಗಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ,
ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರಾ, ನಿಮ್ಮನ್ನ ಕರೆದಾಗ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನ ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ. ಅಕಸ್ಮಾತಾಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು, ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನಗೆ ಮೇಲೋಟ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ 4:15. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ. ಯಾಕಂದ್ರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅದು ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲವು ಸಲ ನಡೀತಾ ಇರುತ್ತೆ. ಈಗ ಕ್ಯಾಸಿನೋ ಕೂತ್ಕೊಂಡ್ರು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲೂ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಆಸ್ ಮೀನ್ ಮೈ ಲೈಫ್. ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡ್ರೆ ಅದು ಗ್ಯಾಮ್ಲಿಂಗ್ ಎಲ್ಲ ನಡ್ಕೊಂಡ್ ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು. ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ. ಹುಚ್ಚಿರೋದು ಸಿನಿಮಾ ಮಾಡಬೇಕು. ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿ ವೇಸ್ಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ. ಈಗ ಹುಡುಗಿನ ಹಿಡಿದ್ರೆ ಈ 63ರಲ್ಲಿ ಇವ್ನು ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಳ್ಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು. ಸೊ ಯಾವುದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ, ಅದು ಸೋಲಾದಾಗ ನೀವು ತುಂಬ ಮುಂದೆ ಇದ್ದೀರಾ ಸರ್ ಅಂತಾರೆ. ಅಂದ್ಬಿಡ್ತೀರ ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ. ಮತ್ತೆ ನಾನು ರೀಮೇಕೋ ಏನೋ ಒಂದು ಮಾಡ್ಕೊಂಡು ಬದುಕಬೇಕಲ್ಲ, ಹೆಂಗೋ ಬದುಕಬೇಕು ಅನ್ನೋದು. ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕಬೇಕು. ಕನಸು ಕಟ್ಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದ್ವಿ ನಾವು. ಸಡನ್ ಆಗಿ ಒಂದ್ ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತೀವಲ್ಲ, ಅದಕ್ಕೇನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋ ಅಂತ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರಿಬೇಕಾಗಿತ್ತೇನೋ, ನನ್ನ ಕೈಲೂ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ. ಅದರಿಂದ ನಾನು ಅವ್ರು ದೂರ ಆಗಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ. ಈಗ ಇದನ್ನ ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, AC ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ, ಇದು ಓಕೆನಾ ಅಂತ ನಾವು 100 ಜನ ಕೇಳ್ಬೇಕು ಒಂದು ಟೈಟ್ಲ್ ಮಾಡಿದಾಗ. ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನ ಓಕೆನಾ ಅಂತ ಕೇಳೋದೆಲ್ಲಿ ಬಂತು ಅಲ್ವಾ? ಆದ್ರೆ ಎಲ್ಲರೂ ಆಗ್ಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲಿಷ್ ಟೈಟ್ಲ್ ಇಟ್ರು, ಕನ್ನಡ ಇಡಬೇಡ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸಾ ರಿ ಹಾಕೊಂಡ್ಬಿಡಿ. ಸರಿ, ಸ್ವರನೂ ಆಯ್ತು, ಸರಿನೂ ಆಯ್ತು, ಮುಗಿದೋಯ್ತು. ಕನ್ನಡ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತಲ್ಲ. ನಿಮ್ಗೆ ಆ ತೊಂದ್ರೆನೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು. ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಸದಾ ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನೀವು ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇ ಇರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಹಾಕ್ರಪ್ಪ, ಪ್ರಶ್ನೆ ಹಾಕ್ರಪ್ಪ, ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ, ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ? ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರು ಆಗ್ಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ? ಆವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು. ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ.
ಈಗ ರೆಡಿ ಮಾಡ್ತೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ, ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 10 ಮತ್ತೆ 24 ಹಾಡು, ಅದೆಷ್ಟು ಬೇಕೋ ಹಾಡು ಅಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಕ್ರಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ರೀ ಇದು ಮೊನ್ನೆನೆ ಗೊತ್ತಾಗಿದ್ರಿ ನನಗಿದು, ಮೊನ್ನೆನೆ ಗೊತ್ತಾಗಿದ್ದಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟೋದ್ರೆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು. ಆಮೇಲೆ ನೋಡೋದು ಅದ್ರಲ್ಲಿ ಫೋಟೋ ಇದೆ ನಂದು. ಅವ್ರು ಅದಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನಾನು. ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗೋಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ ಹೆಸರು ಬಂದು ಮತ್ತೆ ಹಂಸಲೇಖ ಅಂತ ಕರ್ಕೊಂಡು ನನ್ನ ಹತ್ರ ಬಿಡ್ಬೇಕೀಗ. ನೋಡ್ರಿ ಇವಾಗ ಅನ್ಸುತ್ತೇನು ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಬಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟಿರ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ, ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದೇನೆಂದರೆ ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ 10 kg 20 kg ಒಂದು ಸೆಕೆಂಡ್ ತೆಗೆದು ಬಿಸಾಕ್ತಾರೆ, ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನನ್ನ ಮಗನ ಹತ್ರ ಹೊಟ್ಟೋದ್ರೆ ನೀವಾಗ್ಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದಾನ್ರಿ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದಾನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ರು ಅಷ್ಟೇ. ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗ್ಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೆಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡ್ಸುತ್ತಾ ಇದ್ದೆ. ಅವ್ರಿಗೊಂದು ಅಂಶಲಕ್ಕೆ ಸಿಕ್ಕಿಲ್ವೇನೋ, ಸಿಕ್ಕಿದ್ರೆ ಬರ್ತಾರೆ ಅವರು. ಇವ್ರನ್ನ ಏನೋ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಪ್ರೊಡ್ಯೂಸರ್ ಸರ್ ಇದಕ್ಕೆ? ನೀವೇ ಪ್ರೊಡ್ಯೂಸರ್ ರಾಜು? ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲರೂ. ಅವ್ರು ಯೋಚನೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟ ಡ್ಯಾನ್ಸರ್ ಬರೋದಿಲ್ಲ. ಐ ಆಮ್ ಗಾಡ್ ಆದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ ಈಗ ಫೈನಾನ್ಷಿಯಲ್ ಸರ್, ಅದು ಇರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರ್ಬೇಕು ಸರ್. ಸ್ವಲ್ಪ ವಿರಹ ಇದ್ರೆ ಚೆನ್ನಾಗ. ಅದು ಇಲ್ಲರಿ ಇಷ್ಟು ನಾವಿಬ್ರು ಜೊತೆಲಿದ್ರೆ ನೀವೆಲ್ಲಿ ಮಾತಾಡ್ತಿದ್ರಿ? ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ. ಏನೇ ಆದರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದ್ರು ಹಾಗೆ ದೂರನೂ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಇವತ್ತು.
ವರ್ಷ ಶುರು ಮಾಡ್ಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಈಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಓಕೆ, ಎಲ್ರಿಗೂ ನಮಸ್ಕಾರ. ಆಕಾಂಕ್ಷ ಪ್ರೊಡಕ್ಷನ್ನಿಂದ ನಾಗೇಶ್ ಫಾಸ್ಟರ್ ಅವರು ಮತ್ತು ಐದರಿ ಎಂಟರ್ಟೈನ್ಮೆಂಟ್ನಿಂದ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಪತ್ರಿಕಾ ಮಾಧ್ಯಮದವರು, ಚಿತ್ರರಂಗದ ಗಣ್ಯರು ಎಲ್ರಿಗೂ ಸುಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಓಕೆ ತಂಡದಿಂದ ಈ ದಿನ ವಿಶೇಷ ಎರಡಿದೆ. ಒಂದು, ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರ ಜನ್ಮದಿನ. ಪ್ರತಿ ವರ್ಷ ಜೂನ್ 23 ನಮಗೆ ಈ ದಿನ ಬಂದಾಗ ವಿಶೇಷವಾದ ಹುಟ್ಟಿದ ದಿನ. ಆದರೆ ಈ ದಿನ ಇನ್ನೊಂದು ವಿಶೇಷ ದಿನ, ತುಂಬ ಸ್ಪೆಷಲ್ ದಿನ. ಅವರ ತುಂಬ ವರ್ಷಗಳ ಕನಸು, ಬಯಕೆ, ಡ್ರೀಮ್ ಈಡೇರೋ ದಿನ. ಅದು ಓಕೆ ಚಿತ್ರ. ಈ ಚಿತ್ರವನ್ನ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರುಗಳಿಗೆ ಎಷ್ಟು ಹಿಟ್ಟು ಹಾಡುಗಳು, ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು, ಹಿಟ್ 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 ಅಲ್ವಾ, ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಅವರು ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಸುಮಾರು 400 ಸಿನಿಮಾಗಳು ಮಾಡಿದ್ದಾರೆ, ಸಾವಿರಾರು ಹಾಡುಗಳು ಮಾಡಿದ್ದಾರೆ. ಸಿನಿಮಾ ಗ್ರಾಮರ್ ಎಲ್ಲ ಗೊತ್ತಿರೋರು ನಾದಬ್ರಹ್ಮ ಅವರು. ಇವತ್ತು ಅವ್ರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಅಕ್ಕರೆ ಮತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರಿಗೆ ಸಿಗಬೇಕು. ಮತ್ತೆ ನನ್ನ ಎದುರುಗಡೆ ಅವರು BN ಗಂಗಾಧರ್ ಸರ್ ಕೂತಿದ್ದಾರೆ. ಅವನ್ನ ಕಂಡ್ರೆ ಹಂಸಲೇಖ್ ಅವ್ರಿಗೆ ತುಂಬ ಅಂದರೆ ತುಂಬ ಅಭಿಮಾನ. ನನ್ನ ಹತ್ರ ಯಾವಾಗೂ ಹೇಳ್ತಾ ಇರ್ತಾರೆ, BN ಗಂಗಾಧರ್ ಕಣೋ, ನಮ್ಮ ಮನೆ ಕಟ್ಟಬೇಕಾದ್ರೆ ಶಂಕರ ಮಠದಲ್ಲಿ ಮನೆ ಕಟ್ಟಿದ್ದು, ಅವರಿಗೊಂದು ಅಡ್ವಾನ್ಸ್ ಕೊಟ್ಟಿದ್ದು ಸರ್. ಯಾವಾಗ ಹೇಳ್ತಾ ಇರ್ತಾರೆ ಸರ್, ಹೆಣ್ಣೆ ನಿನಗೇನು ಬಂಧನ ಸಿನಿಮಾ ಹೇಳ್ತಿರ್ತಾರೆ. ಮತ್ತು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಇದ್ದಾರೆ, ಮಹೇಂದರ್ ಸರ್ ಇದ್ದಾರೆ. ಮಹೇಂದರ್ ಸರ್ ಅವರು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಸರ್. ನಿಮ್ಮ ಸಿನಿಮಾಗಳು ಎಂತೆಂಥ ಹಾಡುಗಳು, ಎಲ್ಲ ಸಿನಿಮಾಗಳು ಹಿಟ್ ಹಾಡುಗಳು. ಆ ಮುತ್ತಿನ ಹಾರ ಅದ್ಭುತವಾದ ಸಿನಿಮಾ, ಎಂತೆಂಥ. ಸೊ ಈ ಓಕೆ ತಂಡವನ್ನ ನಿರ್ದೇಶನ ಮಾಡ್ತಿರೋ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರಿಗೆ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇನ್ನೊಂದು ಮಾತು, ಸಿನಿಮಾಗಳು ಮಾಡ್ತೀವಿ, ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ, ಹಿಟ್. ಕೆಲವು ಸಿನಿಮಾಗಳು ಮ್ಯಾಜಿಕ್ ಆಗುತ್ತೆ. ನಾವು ಇತ್ತೀಚೆಗೆ ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ನಮ್ಮ KGF ಸಿನಿಮಾ ಬಗ್ಗೆ ಮಾತಾಡಿದ್ರು, ಕಾಂತಾರ ಬಗ್ಗೆ ಮಾತಾಡಿದ್ರು. ಆದರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡುಗಿಸ್ಬಿಡ್ತು. ಅಂಥ ಸಿನಿಮಾ ಅದು. ಆ ಸಿನಿಮಾ ನಾವು ಅದನ್ನು ಹಿಟ್ ಅನ್ನಲ್ಲ, ಮ್ಯಾಜಿಕ್ ಅಂತೀವಿ. ಆ ಮ್ಯಾಜಿಕ್ಕು ದೇವ್ರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನು ನಿರ್ದೇಶನ ಮಾಡ್ತಿರೋ ಹಂಸಲೇಖ ಸಾರಿಗೆ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಓಕೆ, ಎಲ್ಲ ಜರ್ನಲಿಸ್ಟ್ ಫೋಟೋಗ್ರಾಫರ್ಸು ಇವತ್ತು ಡೈರೆಕ್ಟರ್ಸ್ ಆಗಿದ್ದಾರೆ. ಎಲ್ಲಿ ನಿಲ್ಬೇಕು, ಎಲ್ಲಿ ಕೂರಬೇಕು, ಹೇಗೆ ನೋಡಬೇಕು ಎಲ್ಲ ಡೈರೆಕ್ಟ್ ಮಾಡ್ತಾರೆ. ಕರೆಕ್ಟ್ ಪೊಸಿಷನು. ಓಕೆ ಅಲ್ವಾ? ಪ್ರೊಡ್ಯೂಸರ್ ಕೂಡ ಡೈರೆಕ್ಟ್ ಮಾಡ್ತಾರೆ ಈಗ. ಚಂದನವನದ ಕಲಾಬಂಧುಗಳೇ, ಇವತ್ತು ಒಂದು ಸಂತೋಷದ ದಿನ.
ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು. ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಕ್ವಾಲಿಟಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು ಓಕೆ ಚಿತ್ರತಂಡಕ್ಕೆ. ಇವತ್ತು ಒಂತೆ ಪಾತ್ರ ಮಸ್ತು ಓಕೆ, ಮಾತು ಕಡಿಮೆ ಪ್ರೀತಿ ಜಾಸ್ತಿ. ನಾನು ಈ ವೇದಿಕೆಗೆ ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು, ಕನ್ನಡ ನಾಡಿನ ನುಡಿ, ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ, ಈ ಚಂದನವನ ನನಗೆ ಎಲ್ಲವನ್ನ ಕೊಟ್ಟಿದೆ. ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ ನನಗೆ ಕೊಟ್ಟಿದೆ. ಇದೊಂದು ಆಸೆ ಇತ್ತು, ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮಕ್ಕೆ ಬಂದೆ. ಆದರೆ ನಿರ್ದೇಶಕ ಆಗೋ ಬದಲು, ಡೈರೆಕ್ಟರ್ ಆಗೋ ಬದಲು ಇಂಡೈರೆಕ್ಟರ್ ಆಗ್ಬಿಟ್ಟೆ. ನಾವು ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲ್ ತರುವ ಕೆಲಸದಲ್ಲಿ ಮುಳುಗಿದ್ದೆ. ನನ್ನ ಕನಸು ಮುಗಿದೆ, ನನ್ನ ಬದುಕು ಮುಗೀತಿ ಅನ್ನುವಂಥ ಆತಂಕದಲ್ಲಿದ್ದೆ. ಆದರೆ ಈ ಭಾಷೆ, ಈ ಚಂದನವನ್ನು, ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ. ಈ ನನ್ನ ಪ್ರಯಾಣದಲ್ಲಿ ತುಂಬ ಜನ ಹಿತೈಷಿಗಳು, ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲ್ ತಂದಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಈ ಓಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಅದು ಯಾರು ಅಂದರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ NS ರಾವ್. ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ. ಆದರೆ ಮೂಲದಲ್ಲಿ ಅವರು ಒಬ್ಬ ನಾಟಕಕರ್ತರು, ಬರಹಗಾರ. ನಾಟಕಗಳ ಕಾಲದಿಂದಲೂ ನನಗೆ ಅವರ ಪರಿಚಯ ದಿನ ಅಗತ್ಯ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ. ಅವರು ಸುಮಾರು 2.5 ಗಂಟೆಗಳ ಕಾಲ ಉದ್ಯಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ವ್ಯಾಪಾರದ ಬಗ್ಗೆ ಹೇಳಿದರು. ಅವರ ಮಾತುಗಳನ್ನು ನನಗೆ ಕೇಳಿಸ್ತು. ಅವರಂದರು, ರಾಜು, ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾ ಇಲ್ಲ, ಯಾಕೆ ಜನ ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡ್ತಾ ಇಲ್ಲ, ಯಾಕೆ ರಾಜಾ ಊರಿ ಥರ ಸಿನಿಮಾ ಮಾಡ್ತಿಲ್ಲ. ಅವರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ. ಅವರು ಒಂದು 10 kg ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸುಂದರ ನಟ, ಸ್ಫುರದ್ರೂಪಿ ನಟ, ಸಂಗೀತದ ಹುಚ್ಚಿರುವ ವ್ಯಕ್ತಿ. ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು. ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಬಗ್ಗೆ ಮಾತಾಡ್ತಿದ್ದಾರೆ. ಅದು ನಿಜ. ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗಿಬಿಟ್ಟಿದೆ. ನನಗನ್ಸಿದ್ದು ಏನಂದರೆ, ಸುಮಾರು 150-200 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ. ಪ್ರಯೋಗಗಳು ಪ್ರಯೋಗಶಾಲೆ, ಅಡಿಗೆ ಮನೆ ಅಲ್ಲ. ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು. ಅಡಿಗೆ ಮಾಡಿದ್ದು ತಿನ್ನೋದಕ್ಕೆ, ಸಂತೋಷ ಪಡೋದಕ್ಕೆ. ಸಿನಿಮಾಗಳು, ಇಂಡಿಯನ್ ಸಿನಿಮಾಸ್ ಅಂದರೆ ಹಾಡುಗಳು, ಸಂಭಾಷಣೆ, ಹಾಸ್ಯ, ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ. ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ, ಅದ್ರ ಜೊತೆಯಲ್ಲಿ ಮನೆ ಬೆಳೆ ಅಂತ ಒಂದು ಮಾಡ್ತಾರೆ. ಸಂತೆ ಬೆಳೆ, ಕಬ್ಬು ಬೆಳೀತಾರೆ ಚೆನ್ನಾಗಿ, ಅದನ್ನೇನು ದಿನ ತಿನ್ನಕ್ಕಾಗುತ್ತೆ? ಮನೆ ಬೆಳೆಗೆ ಏನು ಬೇಕೋ, ಆಲೂಗಡ್ಡೆ, ಈರುಳ್ಳಿ, ಬದನೆಕಾಯಿ, ಅದು ಮನೆ ಬೆಳೆ. ಆ ಥರ ನಮ್ಮ ಕಥೆಗಳ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು. ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು 5 ವರ್ಷದಿಂದ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ರು, ಪಂಜರ ಅಂತ. ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತ ಹೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ. ಯಾಕೆಂದರೆ
ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು, ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು. ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ, ಆದರಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗಲೂ ಅಷ್ಟೇ, ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ, ಅವ್ರವ್ರ ಕಥೆಗಳು ಮಾಡ್ಕೊಳ್ಳಿ, ಬೇಡನಲ್ಲ. ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ. ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕಥೆಗಳಿಂದ ಕದೀತಾರೆ. ಕದಿಯೋದು ಬೇಡ, ಅವ್ರನ್ನ ಕರೀರಿ, ಕರೆದು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ರಿ, ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ, ಬಳಸ್ರಿ. ಕಥೆಗಳಲ್ಲಿ ಕನ್ನಡದ DNA ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ. ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸೋಣ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದೆ ಏನೋ ಮುಂದಿನ ಕತೆ ಬನ್ನಿ. ಓಕೆ. ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಚಿತ್ರಕ್ಕೆ ಓಕೆ ಅಂತ ಟೈಟಲ್ ಇದ್ದೀವಿ, ನೀವು ಸ್ಟಾರ್ಟ್ ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆ್ಯಕ್ಷನ್ ಹೇಳಬೇಕು ಸರ್ ಅಂತೆ. ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸಿಕೊಟ್ಟಿದ್ದಾರೆ.